ಕುಂಬಳಕಾಯಿ ಕಳ್ಳ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಹೆಗಲು ಮುಟ್ಟಿಕೊಂಡ್ರು. ಹಗರಣಗಳ ಹೊಣೆ ಹೊತ್ತು ಸಿಎಂ ರಾಜೀನಾಮೆಯನ್ನ ಕೊಡಬೇಕು ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಸಿಎಂ ನೇರವಾಗಿ ಭಾಗಿಯಾಗಿದ್ದಾರೆ. ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಜನರಿಗೆ ಗೊತ್ತಾಗಬೇಕು. ಹಗರಣಗಳ ಹೊಣೆ ಹೊತ್ತು ಸಿಎಂ ರಾಜೀನಾಮೆಯನ್ನ ನೀಡಬೇಕು ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಮೂಡಾ ಹಗರಣ ಕುರಿತು ಸಹ ಚರ್ಚೆ ಆದ್ರೆ ಸತ್ಯಾಸತ್ಯತೆ ಗೊತ್ತಾಗ್ತಿತ್ತು. ಇದರಲ್ಲಿ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಶ್ರೀಮತಿ ಹೆಸರಿನಲ್ಲಿ ಭ್ರಷ್ಟಾಚಾರ ಆಗಿದೆ. ಸುಮಾರು 3,000ದಿಂದ 4,000ದಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಕಾಂಗ್ರೆಸ್ ಪಾರ್ಟಿ ಕಳೆದ 9 ದಿನಗಳ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ವಾಲ್ಮೀಕಿ ಹಗರಣ ಮತ್ತು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂಗೆ ಭಾರತೀಯ ಜನತಾ ಪಾರ್ಟಿ 69ರ ಅಡಿಯಲ್ಲಿ ನಾವು ಚರ್ಚೆಯನ್ನು ಕೇಳಿದ್ವಿ. ವಾಲ್ಮೀಕಿ ಹಗರಣದ ಬಗ್ಗೆ ಚರ್ಚೆ ಆಯಿತು. 3 ದಿನಗಳ ಕಾಲ ಚರ್ಚೆ ನಡೆದಾಗ ಹಗರಣದಲ್ಲಿ ಇರ್ತಕ್ಕಂಥ ಎಲ್ಲ ಸಂಗತಿಗಳನ್ನು ಎಳೆಯಾಗಿ ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಅವರು ಬಿಚ್ಚಿಡುವಂಥದ್ದಾಯಿತು. ಅದ್ರ ಮೇಲೆ ಉಳಿದೆಲ್ಲ ಶಾಸಕರು ಕೂಡ ನಾವು ಮಾತಾಡಿದ್ದೇವೆ. ಯಾವ ರೀತಿಯಾಗಿ ಹಗರಣ ಆಗಿದೆ, ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಅಂತಕ್ಕಂಥದ್ದು ಸ್ಫಟಿಕದಷ್ಟೇ ಸ್ಪಷ್ಟವಾಗಿರ್ತಕ್ಕಂಥ ಸಂಗತಿ ಇವತ್ತು. ಆದರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೇಜವಾಬ್ದಾರಿತನದಿಂದ ಇವತ್ತು ನಾವು ಮಾಡಿಲ್ಲ ನಿಮ್ಮದಿತ್ತು ಅಂತಕ್ಕಂಥ ಮಾತನ್ನು ಹೇಳುವಂಥದ್ದನ್ನು ಪ್ರಯತ್ನ ಮಾಡಿದ್ದಾರೆ. ಆದರೆ ಒಬ್ಬ ದಲಿತರ ಇರ್ತಕ್ಕಂಥ ಮಂಜುನಾಥ್ ಅವರ ಇವತ್ತೇನಾದರೂ ಮರಣ ಹೊಂದಿದ್ದಾರೆ ಅಂತಂತಂದರೆ, ಮರಣ ಆಗೈತಂದರೆ ಅದಕ್ಕೆ ಸಂಪೂರ್ಣವಾಗಿ ಸರ್ಕಾರನ ನೇರವಾಗಿ ಹೊಣೆಯಾಗುತ್ತೆ. ಸರ್ಕಾರದ ಅದು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಇನ್ನೂವರೆಗೂ ಕೂಡ ಸರ್ಕಾರ ಪರಿಹಾರ ಘೋಷಣೆಯನ್ನು ಕೂಡ ಮಾಡೋಕ್ಕೆ ರೆಡಿ ಇಲ್ಲ. ಬಹುಶಃ ಮಂಜುನಾಥ ಇವತ್ತು ಅದನ್ನು ಬರೆದು ಇಟ್ಟಿರಲಿಲ್ಲ ಅಂತಂದರೆ 187 ಕೋಟಿ ರೂಪಾಯಿಗಳನ್ನು ಪಂಗನಾಮ ಹಾಕ್ತಕ್ಕಂಥ ಕೆಲಸವನ್ನು ರಾಜ್ಯದ ಜನತೆಗೆ, ಅದು ವಿಶೇಷವಾಗಿ ST ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಿತ್ತು. ಇವಾಗ ED ಮತ್ತು CBI ಬಂದಿದೆ. ಅದ್ರ ಜೊತೆಗೆ ಸರ್ಕಾರನ ಕೂಡ SIT ಕೊಟ್ಟಿದ್ದಾರೆ. SIT ಹೆಂಗೈತೆ ಅಂದರೆ SSIT, ಇವತ್ತೇನು ಕಾಂಗ್ರೆಸ್ಸಿಂದ SSIT ಐತಿ, ಅದು SITಯನ್ನು ನಿಯಂತ್ರಣ ಮಾಡುವಂಥ ಕೆಲಸ ಮಾಡುತ್ತೆ. ಹೀಗಾಗಿ ಇವತ್ತು ED ಮತ್ತು CBI ತನಿಖೆ ನಡೆದಂಥ ಗೊತ್ತಾಗ್ತದೆ. ಅನೇಕ ವಿಷಯಗಳು ಇವತ್ತು ಹೊರಗೆ ಬರ್ತಾ ಇದ್ದಾವೆ. ಎಷ್ಟು ಬೇನಾಮಿ ಅಕೌಂಟ್ಗಳಿಗೆ ತೆಲಂಗಾಣ ರಾಜ್ಯದಲ್ಲಿ ಹಣವನ್ನು ಕಳಿಸಿದ್ದಾರೆ ಅನ್ನುವಂಥದ್ದು ಮಾಹಿತಿ ಕೂಡ ಸಾಕಷ್ಟು ಒದಗಿ ಬರ್ತಾ ಇದೆ ಇವತ್ತೆಲ್ಲವನ್ನು ಕೂಡ ನೋಡಿದಾಗ. ಹೀಗಾಗಿ ಇದರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.